ಹಲೋ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಫಿಸಿಕ್ಸ್ ಅಲ್ಲಿರೋ ಸೆಕೆಂಡ್ ಚಾಪ್ಟರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್ ಇಂದ ಬರೋ ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. ಸೊ ಈ ಚಾಪ್ಟರ್ ಇಂದ ಟೋಟಲ್ 11 ಮಾರ್ಕ್ಸ್ ಕವರ್ ಆಗುತ್ತೆ. 1 MCQ, 1 2 ಮಾರ್ಕ್ ಕ್ವಶನ್, 1 3 ಮಾರ್ಕ್ ಕ್ವಶನ್, 1 5 ಮಾರ್ಕ್ ಕ್ವಶನ್ ಅಥವಾ ನ್ಯೂಮರಿಕಲ್. ಸೊ ಯಾವ್ಯಾವ ತರ 2 ಮಾರ್ಕ್ ಕ್ವಶನ್, 3 ಮಾರ್ಕ್ ಕ್ವಶನ್, 5 ಮಾರ್ಕ್ ಕ್ವಶನ್ ಬರುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕ್ವಶನ್, ಆನ್ ವಾಟ್ ಫ್ಯಾಕ್ಟರ್ಸ್ ಡಸ್ ದ ಕೆಪಾಸಿಟೆನ್ಸ್ ಆಫ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್. ಸೊ ಹಂಗಂದ್ರೆ ಕೆಪಾಸಿಟೆನ್ಸ್ ಆಫ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ಅಂತ ಕ್ವಶನ್. ಸೊ ಫಸ್ಟ್ ಪಾಯಿಂಟ್, ಏರಿಯಾ ಆಫ್ ದಿ ಪ್ಲೇಟ್ಸ್. ಸೊ ನಾವು ಯಾವ ಪ್ಲೇಟ್ಸ್ ತೊಗೊಂಡಿರ್ತೀವಿ ಅದರದ್ದು ಏರಿಯಾ, ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಲೇಟ್ಸ್. ಸೊ ಎರಡು ಪ್ಲೇಟ್ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅದು. ಡೈಎಲೆಕ್ಟ್ರಿಕ್ ಮೀಡಿಯಂ ಬಿಟ್ವೀನ್ ದಿ ಪ್ಲೇಟ್ಸ್. ಸೊ ಎರಡು ಪ್ಲೇಟ್ ಮಧ್ಯೆ ಏನಾದರೂ ಡೈಎಲೆಕ್ಟ್ರಿಕ್ ಮೀಡಿಯಂ ಇದ್ರೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ಪೋಲಾರ್ ಮಾಲಿಕ್ಯೂಲ್ಸ್, ಗಿವ್ ಎಕ್ಸಾಂಪಲ್ಸ್. ಸೊ ಪೋಲಾರ್ ಮಾಲಿಕ್ಯೂಲ್ಸ್ ಅಂದರೆ ದ ಸೆಂಟರ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡು ನಾಟ್ ಕೋಇನ್ಸೈಡ್ ಈಚ್ ಅದರ್, ದೇರ್ಫೋರ್ ದೀಸ್ ಮಾಲಿಕ್ಯೂಲ್ಸ್ ಹ್ಯಾವ್ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್. ಸೊ ಡು ನಾಟ್ ಕೋಇನ್ಸೈಡ್ ಬಂದರೆ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್. ಸೊ ಎಕ್ಸಾಂಪಲ್ಸ್ ಬಂದ್ಬಿಟ್ಟು HCl and H2O. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್, ಗಿವ್ ಎಕ್ಸಾಂಪಲ್. The center of positive and negative do coincide each other, therefore these molecules have temporary dipole moment. So ಇದಕ್ಕೆ opposite. So ಇಲ್ಲಿ permanent dipole moment, ಇಲ್ಲಿ temporary dipole moment. ಇಲ್ಲಿ does not coincide each other, ಇಲ್ಲಿ do coincide each other. So ಇದಕ್ಕೆ example H2, N2, etc. So next, what is electrostatic shielding, give an example. So electrostatic shielding ಅಂದರೆ the process of protecting a certain region of space from external electric field. ಸೊ ಯಾವುದೇ ಒಂದು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಿಂದ ಒಂದು ಸ್ಪೇಸ್ನ ಪ್ರೊಟೆಕ್ಟ್ ಮಾಡಿದ್ರೆ ಆ ಪ್ರೋಸೆಸ್ನ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅಂತಾರೆ. ಸೊ ಅದಕ್ಕೆ ಎಕ್ಸಾಂಪಲ್ ಬಂದ್ಬಿಟ್ಟು ಯೂಸ್ಡ್ ಇನ್ TV ಕೇಬಲ್ಸ್. ಸೊ ಇದು ಅಪ್ಲಿಕೇಶನ್ ಆಗುತ್ತೆ. ಒನ್ ಎಕ್ಸಾಂಪಲ್ ಆರ್ ಅಪ್ಲಿಕೇಶನ್ ಅಂತ ಹೇಳಿದ್ರೆ ಯೂಸ್ಡ್ ಇನ್ TV ಕೇಬಲ್ಸ್ ಅಂತ ಬರೀಬೇಕು. ಸೊ ನೆಕ್ಸ್ಟ್ ಕ್ವಶನ್, ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಅ ಕೆಪಾಸಿಟರ್ ಆ್ಯಂಡ್ ಎಕ್ಸ್ಪ್ಲೈನ್ ದಿ ಟರ್ಮ್ಸ್. ಸೊ ಎನರ್ಜಿ ಎಷ್ಟು ಸ್ಟೋರ್ ಆಗಿರುತ್ತೆ ಅಂತ ಎಕ್ಸ್ಪ್ರೆಷನ್ ಬರೆದ್ಬಿಟ್ಟು ಅದ್ರ ಟರ್ಮ್ಸ್ನ ಎಕ್ಸ್ಪ್ಲೈನ್ ಮಾಡಬೇಕು. U is equal to 1/2 CV square. ಸೊ ಇಲ್ಲಿ C ಅಂದರೆ ಕೆಪಾಸಿಟೆನ್ಸ್ ಆಫ್ ಅ ಕೆಪಾಸಿಟರ್, V ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಇಷ್ಟು ನಿಮ್ಮ 2 ಮಾರ್ಕ್ ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ 3 ಮಾರ್ಕ್ ಕ್ವಶನ್. ಫಸ್ಟ್ ಕ್ವಶನ್, ರಿಲೇಷನ್ಶಿಪ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ E, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ DV. ಸೊ ಎರಡು ಮಧ್ಯೆ ಏನು ರಿಲೇಷನ್ ಇದೆ ಅಂತ ಪ್ರೂವ್ ಮಾಡಬೇಕು. ಸೊ ಫಸ್ಟ್ ಎರಡು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ತಗೋಬೇಕು. ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಒಂದು A, ಒಂದು B. ಸೊ ಇದು ಎರಡು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಗೆ ಇದು ಸೆಂಟರ್, ಇದು ಎಲೆಕ್ಟ್ರಿಕ್ ಫೀಲ್ಡ್, ಇದು DR ವೆಕ್ಟರ್, ಇದು ಮ್ಯಾಗ್ನೆಟಿಕ್ ಮೂಮೆಂಟ್ P ವೆಕ್ಟರ್. ಸೊ ಈಗ ಪೊಟೆನ್ಷಿಯಲ್ ಬಿಟ್ವೀನ್ A and B. ಸೊ ಎರಡರ ಮಧ್ಯೆ ಪೊಟೆನ್ಷಿಯಲ್ ಏನಿದೆ ಅಂತ ಗೊತ್ತಾಗಬೇಕು. ಸೊ A and B ಅಂದರೆ VB ಮೈನಸ್ VA. ಸೊ VB ಇದು ಪೊಟೆನ್ಷಿಯಲ್ ಏನಿದೆ V ಪ್ಲಸ್ DV ಮೈನಸ್ VA ಇದು ಪೊಟೆನ್ಷಿಯಲ್ ಎಷ್ಟಿದೆ V. ಸೊ ಪ್ಲಸ್ V ಮೈನಸ್ V ಕ್ಯಾನ್ಸಲ್, ಆನ್ಸರ್ DV. ಸೊ ನಾವು ಈ ಕಂಡೀಷನ್ ಅಲ್ಲಿ ವರ್ಕ್ ಡನ್ ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಆಗುತ್ತೆ. ಸೊ ವರ್ಕ್ ಡನ್ ಅಂದ್ರೆ ಏನು, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಫೋರ್ಸ್ ಇಂಟು ಮೈನಸ್ DX ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಇಲ್ಲಿ DV. ಸೊ ಇಲ್ಲಿ ನೆಗೆಟಿವ್ ಸೈನ್ ಬಿಕಾಸ್ ವರ್ಕ್ ಈಸ್ ಅಗೇನ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ಗೆ ವರ್ಕ್ ಡನ್ ಅಗೇನ್ಸ್ಟ್ ಆಗಿರುತ್ತೆ. ಸೊ ಅದಕ್ಕೆ ವರ್ಕ್ ಡನ್ ಈಸ್ ನೆಗೆಟಿವ್. ಸೊ ನೆಕ್ಸ್ಟ್, E is equal to F/Q. ಸೊ ಈ ಕಂಡೀಷನ್ ಫಸ್ಟ್ ಲೆಸನ್ ಇಂದ ಗೊತ್ತಿದೆ. ಇಫ್ Q is equal to 1 ಕೂಲಮ್, ಸೊ ಇಲ್ಲಿ ಏನಾದರೂ Q 1 ಕೂಲಮ್ ಅಂದರೆ F is equal to E ಆಗುತ್ತೆ. ಸೊ ಫಸ್ಟ್ ಎಕ್ಸ್ಪ್ರೆಷನ್ ಅಲ್ಲಿ F ಪ್ಲೇಸ್ ಅಲ್ಲಿ E ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. E ಇಂಟು ಮೈನಸ್ DX is equal to DV. ಸೊ ಈ ಎಕ್ಸ್ಪ್ರೆಷನ್ನ ಡಿನಾಮಿನೇಟರ್ ಕಳಿಸಿದಾಗ E is equal to ಮೈನಸ್ DV/dx. ಸೊ ಇದು ಲಾಸ್ಟ್ ಎಕ್ಸ್ಪ್ರೆಷನ್ ಆಗಿರುತ್ತೆ. ಸೊ ಇದು ಮೋಸ್ಟ್ ರಿಪೀಟೆಡ್ 3 ಮಾರ್ಕ್ಸ್ ಆಗಿರುತ್ತೆ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ರೆಷನ್ ಫಾರ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಸೊ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ದು ಏನು ಎಕ್ಸ್ಪ್ರೆಷನ್ ಅಂತ ಪ್ರೂವ್ ಮಾಡಬೇಕು. ಸೊ ಫಸ್ಟ್ ಡಯಾಗ್ರಾಮ್, ಎರಡು ಪ್ಲೇಟ್ಸ್ ತಗೊಳ್ಳಿ, ಒಂದು ಸಿಗ್ಮಾ, ಒಂದು ಮೈನಸ್ ಸಿಗ್ಮಾ. ಸಿಗ್ಮಾ ಅಂದರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಇದು ಮೈನಸ್ ಸಿಗ್ಮಾ ಅಂದರೆ ಮೈನಸ್ ಸಿಗ್ಮಾ ಚಾರ್ಜ್ ಡೆನ್ಸಿಟಿ. ಸೊ ಇಲ್ಲಿ ಪ್ಲಸ್ ಚಾರ್ಜ್, ಮೈನಸ್ ಚಾರ್ಜ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. D ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ 2 ಪ್ಲೇಟ್ಸ್. E ಅಂದರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಸೊ ಫಸ್ಟ್ ಡಿಸ್ಕ್ರಿಪ್ಷನ್, ಕನ್ಸಿಡರ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. A ಅಂದರೆ ಇಲ್ಲೇನು ಏರಿಯಾ ಆಫ್ ದಿ ಪ್ಲೇಟ್ಸ್, ಸಿಗ್ಮಾ ಅಂದರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, E ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದಿ ಪ್ಲೇಟ್ಸ್. ಓಕೆ, ಸೊ ಫಸ್ಟ್ ಈ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ದಿ ಪ್ಲೇಟ್ಸ್ ಏನು ಅಂತ ಕಂಡುಹಿಡಿಬೇಕು. E is equal to ಸಿಗ್ಮಾ ಬೈ 2ε0. ಸೊ ಸಿಗ್ಮಾ ಬೈ 2ε0 ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಅ ಪ್ಲೇನ್ ಪ್ಲೇಟ್. ಸೊ ಒಂದು ಪ್ಲೇಟ್ದು ಸಿಗ್ಮಾ ಬೈ 2ε0 ಪ್ಲಸ್ ಸಿಗ್ಮಾ ಬೈ 2ε0, ಇನ್ನೊಂದು ಪ್ಲೇಟ್ ಸಿಗ್ಮಾ ಬೈ 2ε0 ಪ್ಲಸ್ ಸಿಗ್ಮಾ ಬೈ 2ε0. ಸೊ ಎರಡನ್ನೂ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, ಸಿಗ್ಮಾ ಬೈ ε0. ಕಾಲ್ ದಿಸ್ ಆಸ್ ಈಕ್ವೇಷನ್ 1. ಸೊ ಈಗ V is equal to E ಇಂಟು D ಅನ್ನೋ ಕಂಡೀಷನ್ ಗೊತ್ತಿದೆ. ಸೊ V is equal to ಈ ವ್ಯಾಲ್ಯೂ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಸಿಗ್ಮಾ ಬೈ ε0 ಇಂಟು D. ಸೊ ಇಲ್ಲಿ ಸಿಗ್ಮಾ ಅಂದ್ರೇನು, Q ಬೈ A. V is equal to Q ಬೈ A ಇಂಟು ε0 ಇಂಟು D.
ಸೊ ಈ ಕಂಡೀಷನ್ನ ಸ್ಟಾರ್ ಅಂತ ತಗೊಳ್ಳಿ. ಸೊ ನೆಕ್ಸ್ಟ್ ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ ಅನ್ನೋ ಕಂಡೀಷನ್ ಗೊತ್ತು. ಸೊ ಇಲ್ಲಿ ವಿ ಪ್ಲೇಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ಎ ಇಂಟು ಎಪ್ಸಿಲಾನ್ ನಾಟ್ ಇಂಟು ಡಿ. ಕ್ಯೂ ಕ್ಯಾನ್ಸಲ್. ಸೊ ರೆಸಿಪ್ರೋಕಲ್ ತಗೊಂಡಾಗ ಎಪ್ಸಿಲಾನ್ ನಾಟ್ ಇಂಟು ಎ ಬೈ ಡಿ. ಸೊ ಇದು ಲಾಸ್ಟ್ ಎಕ್ಸ್ಪ್ರೆಷನ್. ಸೊ ಇದೂ ಮೋಸ್ಟ್ ಟೈಮ್ ರಿಪೀಟ್ ಆಗಿದೆ, ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್, expression for equivalent capacitance when two cells are capacitance connected in series. ಸೊ ಎರಡು ಕೆಪಾಸಿಟೆನ್ಸ್ ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಏನಾಗಿದೆ ಅಂತ ಪ್ರೂವ್ ಮಾಡಬೇಕು. ಸೊ ಫಸ್ಟ್ ಡಯಾಗ್ರಾಮ್ ತಗೋಬೇಕು. ಎರಡು ಕೆಪಾಸಿಟೆನ್ಸ್ ಸೀರೀಸಲ್ಲಿ ಕನೆಕ್ಟ್ ಆಗಿದೆ. ಸೊ ಇದಕ್ಕೆ ಪೊಟೆನ್ಷಿಯಲ್ V1, ಇದಕ್ಕೆ ಪೊಟೆನ್ಷಿಯಲ್ V2, ಟೋಟಲ್ ಪೊಟೆನ್ಷಿಯಲ್ V. ಸೊ ಇದಕ್ಕೆ ಕ್ಯೂ ಚಾರ್ಜ್ C1 ಕೆಪಾಸಿಟೆನ್ಸು, ಕ್ಯೂ ಚಾರ್ಜ್ C2 ಕೆಪಾಸಿಟೆನ್ಸ್. ಸೊ ನೆಗೆಟಿವ್ ಚಾರ್ಜ್, ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್, ಪಾಸಿಟಿವ್ ಚಾರ್ಜ್. ಸೊ ನೆಕ್ಸ್ಟ್ V1 is equal to Q by C1. ಪೊಟೆನ್ಷಿಯಲ್ ಆಫ್ ಕೆಪಾಸಿಟೆನ್ಸ್ C1ಗೆ ಪೊಟೆನ್ಷಿಯಲ್ ಎಷ್ಟಿರುತ್ತೆ? V1 is equal to Q by C1. ಆ್ಯಂಡ್ ಪೊಟೆನ್ಷಿಯಲ್ ಫಾರ್ ಕೆಪಾಸಿಟೆನ್ಸ್ C2ಗೆ ಎಷ್ಟಿರುತ್ತೆ? V2 is equal to Q by C2. ಸೊ ಎರಡನ್ನೂ ಆ್ಯಡ್ ಮಾಡಿದಾಗ V is equal to V1 plus C2. V is equal to Q common into 1 by C1 plus 1 by C2. Call this as equation 1. So now CS is the effective resistance of capacitance of series. ಸೊ ಎರಡನ್ನೂ ಕಂಬೈನ್ ಮಾಡಿದಾಗ ಒಂದು ಕೆಪಾಸಿಟೆನ್ಸ್ ಆಗುತ್ತೆ. ಸೊ ಅದೇನಾಗುತ್ತೆ? CS ಆಗುತ್ತೆ. ಸೊ CS ಅಂದರೆ ಕೆಪಾಸಿಟೆನ್ಸ್, CS is equal to Q by V. ಸೊ V ಅಂದರೆ ಏನು? ಇಲ್ಲಿ Q by CS. ಸೊ ಇದನ್ನ ಈಕ್ವೇಷನ್ 2 ಅಂತ ತಗೊಳ್ಳಿ. ಸೊ ಕಂಪೇರಿಂಗ್ 1 and 2 ಕಂಪೇರ್ ಮಾಡಿದ್ರೆ LHS ಸೇಮ್ ಇದೆ. ಸೊ RHSನ ನಾವು ಈಕ್ವೇಟ್ ಮಾಡ್ಬೋದು. ಸೊ ಅದಕ್ಕೆ Q by CS is equal to Q into 1 by C1 plus 1 by C2. ಸೊ Q ಕ್ಯಾನ್ಸಲ್. 1 by C1 is equal to 1 by C2. 1 by CS is equal to 1 by C1 plus 1 by C2. ಸೊ ಇದು ಲಾಸ್ಟ್ ಎಕ್ಸ್ಪ್ರೆಷನ್. ಸೊ ನೆಕ್ಸ್ಟ್ ಕ್ವಶನ್. ಸೊ ಆಗಲೇ ಏನು ನೋಡಿದ್ವಿ? ಸೀರೀಸ್ ನೋಡಿದ್ವಿ. ಸೊ ಈಗ ಪ್ಯಾರಲಲ್ಲಿ ಎರಡು ಸೆಲ್ಸ್ ಪ್ಯಾರಲಲ್ ಕನೆಕ್ಟ್ ಆಗಿರುತ್ತೆ. Q1 C1, Q2 C2, ಪಾಸಿಟಿವ್ ನೆಗೆಟಿವ್. ಸೊ ಇದರಲ್ಲಿ ಎರಡಕ್ಕೂ ಪೊಟೆನ್ಷಿಯಲ್ ಸೇಮ್ ಇರುತ್ತೆ, V ಅಕ್ರಾಸ್ A ಆ್ಯಂಡ್ B. ಸೊ ಈಗ Q1 is equal to C1 into V, Q2 is equal to C2 into V. ಸೊ ಎರಡನ್ನು ಆ್ಯಡ್ ಮಾಡಿದ್ರೆ Q is equal to Q1 plus Q2, Q is equal to V common V into C1 plus C2. Call this as equation 1. Now if capacitance is CP, ಎಫೆಕ್ಟಿವ್ ಈಗ ಎರಡು ಸೆಲ್ಸ್ನ ಕನೆಕ್ಟ್ ಮಾಡಿ CP ಅಂತ ನಾವು ಎಫೆಕ್ಟಿವ್ ರೆಸಿಸ್ಟೆನ್ಸ್ ತೊಗೊಂಡ್ರೆ CP is equal to Q by V, Q is equal to CP into V. 1 2 ಕಂಪೇರ್ ಮಾಡಿದಾಗ LHS ಸೇಮ್ ಇದೆ, RHSನ ಈಕ್ವೇಟ್ ಮಾಡ್ಬೋದು. V into C1 plus C2 is equal to V into CP. V ಕ್ಯಾನ್ಸಲ್. CP is equal to C1 plus C2. ಸೊ ಇಷ್ಟು ನಿಮ್ಮ 3 ಮಾರ್ಕ್ ಕ್ವಶನ್ ಆಗಿರುತ್ತೆ. ಸೊ ನೆಕ್ಸ್ಟ್ 5 ಮಾರ್ಕ್ ಕ್ವಶನ್ ಈ ಲೆಸನಿಂದ ಒಂದಿರೋದು. ಸೊ ಇದರಿಂದ 5 ಮಾರ್ಕ್ ಕೊಟ್ಟರೆ ಇದನ್ನು ಕೊಡಬೇಕು, ಇಲ್ಲ 3+2 ಟೈಪ್ ಕೊಡ್ಬೋದು. ಸೊ ಇದೊಂದೇ 5 ಮಾರ್ಕ್ಸ್ ಇರೋದ್ರಿಂದ ಇದನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದನ್ನು. ಸೊ ನ್ಯೂಮರಿಕಲ್ಸ್ ಇನ್ನೊಂದು ಪಾರ್ಟಲ್ಲಿ ಮಾಡ್ತೀವಿ. ಸೊ ನಿಮ್ಗೇನಾದರೂ ನೋಟ್ಸ್ ಬೇಕಿದ್ರೆ ನಮ್ಮ ವಾಟ್ಸಾಪ್ ಚಾನಲ್ ಇದೆ, ವಾಟ್ಸಾಪ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಸೊ 5 ಮಾರ್ಕ್ ಕ್ವಶನ್ನ ಡಿಸ್ಕಸ್ ಮಾಡೋಣ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ ಡ್ಯೂ ಟು ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್. ಸೊ ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್ ಇದೆ, ಏನು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇದೆ ಅಂತ ನಾವು ಫೈಂಡ್ ಮಾಡಬೇಕು. ಸೊ ಫಸ್ಟ್ ಡಯಾಗ್ರಾಮ್, ಪಾಯಿಂಟ್ ಚಾರ್ಜ್ Q. ಸೊ ಇಲ್ಲಿ A ಹತ್ರ 1 ಕೂಲಮ್, AB dx, ಇಲ್ಲಿ ಸ್ಮಾಲ್ ಡಿಸ್ಟೆನ್ಸ್. ಸೊ ಎಕ್ಸ್ ಅಂದರೆ ಟೋಟಲ್ ಡಿಸ್ಟೆನ್ಸ್ ಫ್ರಮ್ A to Q, 2 ಚಾರ್ಜಸ್ ಮಧ್ಯೆ ಡಿಸ್ಟೆನ್ಸ್ ಇರೋದು Q. ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ E ವೆಕ್ಟರ್. ಸೊ ಇಲ್ಲಿ ಪಾಯಿಂಟ್ P ಅಂದರೆ ಇಲ್ಲಿ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನು ಅಂತ ಕಂಡುಹಿಡಬೇಕು. ಸೊ ಈ ಎರಡು ಚಾರ್ಜ್ಗೆ Q ಮತ್ತು 1 ಕೂಲಮ್ಗೆ ಫೋರ್ಸ್ ಏನು ಅಂತ ನೋಡಬೇಕು, ಎರಡು ಚಾರ್ಜ್ ಮಧ್ಯೆ. F is equal to 1/4πε0 Q into 1/x². ಸೊ ಇದು ಕೂಲಮ್ಸ್ ಲಾ ಇಂದ ತೊಗೊಂಡಿದ್ದೀವಿ. ಲಾಸ್ಟ್ ವಿಡಿಯೋ ಅಲ್ಲಿ ನಾವು ನೋಡಿದ್ದೀವಿ ಕೂಲಮ್ಸ್ ಲಾ ಅಂದ್ರೆ ಏನು. ಫೋರ್ಸ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ 2 ಚಾರ್ಜಸ್ ಆ್ಯಂಡ್ ಡಿಸ್ಟೆನ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಸೊ 1/4πε0 Q into 1/x². ಸೊ 1/4πε0 Q into 1 ಏನಾಗುತ್ತೆ? Q/x². ಸೊ ಇದು ಫೋರ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಫೋರ್ಸ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ಇದು ನಮ್ಗೆ ಗೊತ್ತೇ ಇದೆ. ಸೊ ವರ್ಕ್ ಡನ್ ಅಂದರೆ ಏನು? DW is equal to -F into dx. ಮೈನಸ್ ಎಂತಕ್ಕೆ ಇಲ್ಲಿ? ವರ್ಕ್ ಈಸ್ ಡನ್ ಅಗೇನ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ನಾವು ಚಾರ್ಜ್ನ ಈ ಕಡೆಯಿಂದ ತಗೊಂಬರ್ತೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿಂದ ಈ ಕಡೆ ಇದೆ. ಸೊ ಎರಡು ಆಪೋಸಿಟ್ ಬಂದಾಗ ಏನಾಗುತ್ತೆ? ನೆಗೆಟಿವ್. ಸೊ ಅದಕ್ಕೆ ಫೋರ್ಸ್ ಈಸ್ ನೆಗೆಟಿವ್. ಸೊ DW is equal to -F ವ್ಯಾಲ್ಯೂ ಏನಿದೆ ಆಗಲೇ ಕಂಡುಹಿಡಿದ್ವಿ, 1/4πε0 Q/x² into dx. ಸೊ ಟೋಟಲ್ ವರ್ಕ್ ಡನ್, ಈಗ ಸ್ಮಾಲ್ ವರ್ಕ್ ಡನ್ DW ಅಂತ ಗೊತ್ತಾಯಿತು. ಸೊ ಟೋಟಲ್ ವರ್ಕ್ ಡನ್ ಏನು ಅಂತ ಗೊತ್ತಾಗೋಕ್ಕೆ ಇಂಟಿಗ್ರೇಷನ್ ಮಾಡಬೇಕು. ಇಂಟಿಗ್ರೇಷನ್ ಆಫ್ DW is equal to ಇಂಟಿಗ್ರೇಷನ್ ಆಫ್ ಇನ್ಫಿನಿಟಿ ಟು R. ಸೊ ನಾವು ಪಾಯಿಂಟ್
ಡಿಸ್ಟೆನ್ಸ್ ಆರ್ ಹತ್ರ ತಗೋಬೇಕು. ಸೊ ಇಲ್ಲಿ ಪಾಯಿಂಟ್ ಪಿ ಹತ್ರ ತಗೋಬೇಕಲ್ಲ, ಸೊ ಅದಕ್ಕೆ ಡಿಸ್ಟೆನ್ಸ್ ಆರ್ ಇನ್ಫಿನಿಟಿ ಟು ಆರ್ ಮೈನಸ್ 1/4πε0 q/x² ಇಂಟು ಡಿ ಎಕ್ಸ್. ಸೊ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ನಾವು ಇಂಟಿಗ್ರೇಟ್ ಮಾಡಬೇಕು. ಸೊ ಇದರಲ್ಲಿ ಕಾಮನ್ ಏನು, ಮೈನಸ್ q/4πε0 ಇಂಟು ಇಂಟಿಗ್ರೇಷನ್ ಆಫ್ ಇನ್ಫಿನಿಟಿ ಟು ಆರ್ 1/x² ಇಂಟು ಡಿ ಎಕ್ಸ್. ಸೊ ಡಿ ಡಬ್ಲ್ಯೂದು ಇಂಟಿಗ್ರೇಷನ್ ಡಬ್ಲ್ಯೂ. ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು ಮೈನಸ್ q/4πε0. ಇದ್ರದ್ದು ಇಂಟಿಗ್ರೇಷನ್ ಏನಾಗುತ್ತೆ, -1/x ಇದು ಅಪ್ಪರ್ ಲಿಮಿಟ್ ಆರ್, ಲೋವರ್ ಲಿಮಿಟ್ ಇನ್ಫಿನಿಟಿ. ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು ಮೈನಸ್ q/4πε0 ಇಂಟು -1/r ಮೈನಸ್ ಆಫ್ -1/∞. ಸೊ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಓಕೆ, ಸೊ 1/∞ ಏನಾಗುತ್ತೆ 0. ಸೊ -1/r ಮೈನಸ್ q/4πε0 ಹಂಗೆ ಬರ್ಕೊಳ್ಳಿ. ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ 1/4πε0 q/r. ಇಫ್ w is equal to v, then v is equal to 1/4πε0 q/r. ಸೊ ಇದು ನಿಮ್ಮ ಲಾಸ್ಟ್ ಎಕ್ಸ್ಪ್ರೆಷನ್ ಆಗಿರುತ್ತೆ. ಸೊ ಈ ಲೆಸನಿಂದ ಯಾವುದೇ ಥರ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಸೊ ನೀವು ನಿಮಗೆ ಈ ಲೆಸನಿಂದ ಏನಾದರೂ ಇಂಪಾರ್ಟೆಂಟ್ ನೋಟ್ಸ್ ಬೇಕಿದ್ರೆ, ಸೊ ಯಾವುದೇ ಥರ ನ್ಯೂಮರಿಕಲ್ಸ್ದು ಡೌಟ್ ಇದ್ದರೆ ಸೊ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ವಾಟ್ಸಾಪ್ ಚಾನಲ್ ಇದೆ, ವಾಟ್ಸಾಪ್ ಚಾನಲ್ನು ಫಾಲೋ ಮಾಡಿ. ಸೊ ಲಿಂಕ್ ವಿಲ್ ಬಿ ಪ್ರೊವೈಡೆಡ್ ಇನ್ ದ ಡಿಸ್ಕ್ರಿಪ್ಷನ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ.